ಓಮಾನ್ ಅಂದ್ರೆ ಕಣ್ಣಿಗೆ ರಾಚುವ ಮರುಭೂಮಿ, ಕಡಿದಾದ ಪರ್ವತಗಳು ಮತ್ತು ದೀರ್ಘ ಕಡಲ ತೀರಗಳು ನೆನಪಿಗೆ ಬರೋದು ಸಾಮಾನ್ಯ. ಆದರೆ ಈ ಒಣ ಮತ್ತು ಕಠಿಣ ಭೂಪ್ರದೇಶದ ಹೃದಯ ಭಾಗದಲ್ಲಿ ಪ್ರಕೃತಿಯು ಒಂದು ಅದ್ಭುತವಾದ ಮತ್ತು ಸಿಹಿಯಾದ ರಹಸ್ಯವನ್ನು ಅಡಗಿಸಿಟ್ಟಿದೆ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಅದುವೇ ಜಗತ್ಪ್ರಸಿದ್ಧವಾದ ಓಮಾನಿ ಜೇನುತುಪ್ಪ. ಓಮಾನಿನ ಜೇನುತುಪ್ಪಕ್ಕೆ ಬಂಗಾರಕ್ಕಿಂತಲೂ ಹೆಚ್ಚಿನ ಬೆಲೆ ಇದೆ. ಇದನ್ನು ಸಂಗ್ರಹಿಸುವ ವಿಧಾನ ಕೂಡ ಅಷ್ಟೇ ರೋಮಾಂಚನಕಾರಿ ಸಾಹಸಗಾಥೆ. ಓಮಾನಿಗೆ ಜೇನು ಕೃಷಿ ಇತ್ತೀಚಿನ ಬಳುವಳಿ ಅಲ್ಲ. ಸುಮಾರು 2000 ವರ್ಷಕ್ಕಿಂತಲೂ ಹೆಚ್ಚಿನ ಲಿಖಿತ ಇತಿಹಾಸ ಓಮಾನಿನ ಜೇನುತುಪ್ಪಕ್ಕಿದೆ. ಪ್ರಾಚೀನ ಕಾಲದಿಂದಲೂ ಓಮಾನಿನ ಜನರು ಜೇನುನೊಣಗಳೊಂದಿಗೆ ಮತ್ತು ಅವು ನೀಡುವ ಅಮೃತದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ. ಓಮಾನಿನಲ್ಲಿ ಸುಮರ್ ಎಂಬ ಹೆಸರಿನ ಜೇನುತುಪ್ಪ ಸಿಗುತ್ತೆ. ಇದರ ಬಣ್ಣ ಕಪ್ಪು. 1 ಕೆಜಿ ಸುಮರ್ ಜೇನುತುಪ್ಪದ ಬೆಲೆ 72,000 ರೂಪಾಯಿಂದ 1 ಲಕ್ಷದವರೆಗೆ ಇದೆ. ಇಂತಹದ್ದೇ ಹೆಸರುವಾಸಿ ಜೇನನ್ನ ಯಮನ್ ದೇಶ ಕೂಡ ಬೆಳೆಯುತ್ತೆ. ಯಮನ್ ದೇಶದ ಪರ್ವತ ಶ್ರೇಣಿಗಳಲ್ಲಿ ಸಿಗುವ ಸಿದ್ರ ದೋಅನಿ ಮತ್ತು ಜಬಲ್ ಮಲಕಿ ವಿಶ್ವದಲ್ಲೇ ಅತಿ ಹೆಚ್ಚು ಬೆಲೆ ಇರುವಂತಹ ಜೇನುತುಪ್ಪ. ಇಸ್ಲಾಮಿಕ್ ಸಂಸ್ಕೃತಿ ಮತ್ತು ವೈದ್ಯಕೀಯ ಪದ್ಧತಿಯಲ್ಲಿ ಜೇನುತುಪ್ಪಕ್ಕೆ ವಿಶೇಷವಾದ ಸ್ಥಾನ ಇದೆ. ಕುರಾನ್ನಲ್ಲಿ ಇದನ್ನ ಶಿಫಾ ಅಂತ ಹೇಳಲಾಗಿದೆ, ಅಂದ್ರೆ ಗುಣಪಡಿಸುವ ಶಕ್ತಿ ಉಳ್ಳದ್ದು ಅಂತ ಅರ್ಥ. ಒಮಾನಿನ ಜನರು ಜೇನುತುಪ್ಪವನ್ನ ಅತಿಥಿ ಸತ್ಕಾರದ ಅತ್ಯುನ್ನತ ಸಂಕೇತವಾಗಿ ಕೂಡ ಬಳಸ್ಕೊಳ್ತಾರೆ. ಮನೆಗೆ ಬಂದ ಅತಿಥಿಗಳಿಗೆ 1 ಚಮಚ ಅಪ್ಪಟ ಜೇನುತುಪ್ಪವನ್ನ ನೀಡೋದು ಇವರ ಸಂಸ್ಕೃತಿಯ ಭಾಗ. ಇದು ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಹಾರೈಕೆಯಾಗಿಯೂ ಬಳಕೆ ಆಗುತ್ತೆ. ಒಮಾನಿನ ಜೇನುತುಪ್ಪವು ಪ್ರಪಂಚದ ಇತರ ಎಲ್ಲ ಭಾಗಗಳ ಜೇನುತುಪ್ಪಕ್ಕಿಂತ ಭಿನ್ನವಾಗಿರಲು ಮತ್ತು ಅತ್ಯಂತ ರುಚಿಕರ ಹಾಗೆ ಆರೋಗ್ಯಕರವಾಗಿರಲು ಮುಖ್ಯ ಕಾರಣ ಅಲ್ಲಿನ ಭೌಗೋಳಿಕ ಪರಿಸರ. ಒಮಾನಿನಲ್ಲಿ 2 ಋತುಗಳಲ್ಲಿ ಜೇನುತುಪ್ಪವನ್ನು ಸಂಗ್ರಹಿಸಲಾಗುತ್ತೆ. ಒಮಾನಿನ ಜೇನುತುಪ್ಪದ ಅತ್ಯಂತ ರೋಚಕ ಭಾಗವೆಂದರೆ ಕಾಡು ಜೇನಿನ ಬೇಟೆ. ಕೃತಕವಾಗಿ ಸಾಕುವ ಜೇನ್ನೊಣಗಳಲ್ಲದೆ ಒಮಾನಿನ ಬೃಹತ್ ಪರ್ವತ ಶ್ರೇಣಿಗಳಾದ ಜಬಲ್ ಶಮ್ಸ್ ಮತ್ತು ಜಬಲ್ ಅಕ್ದರ್ಗಳ ಕಡಿದಾದ ಬಂಡೆಗಳ ಸಂದುಗಳಲ್ಲಿ ಕಾಡು ಜೇನುನೊಣಗಳು ಬೃಹತ್ ಗೂಡುಗಳನ್ನು ಕಟ್ಟುತ್ತವೆ. ಈ ಜೇನುಗೂಡುಗಳಿಂದ ಜೇನುತುಪ್ಪವನ್ನು ಸಂಗ್ರಹಿಸುವುದು ಸಾಮಾನ್ಯ ಕೆಲಸವಲ್ಲ. ಅದೊಂದು ಜೀವಕ್ಕೆ ಕುತ್ತು ತರುವ ಸಾಹಸದ ಕೆಲಸ. ಈ ಕೆಲಸಕ್ಕೆ ಅಪಾರವಾದ ಧೈರ್ಯ, ಅನುಭವ ಮತ್ತು ಕೌಶಲ ಕೂಡ ಬೇಕಾಗುತ್ತೆ. ಈ ಜೇನು ಬೇಟೆಗಾರರು ಸಾಮಾನ್ಯವಾಗಿ ಪರ್ವತಾರೋಹಣದ ಯಾವುದೇ ಆಧುನಿಕ ಸುರಕ್ಷತಾ ಸಾಧನಗಳನ್ನು ಬಳಸೋದಿಲ್ಲ. ಅವರು ಕೇವಲ ಗಟ್ಟಿಮುಟ್ಟಾದ ಹಗ್ಗಗಳನ್ನು ಸೊಂಟಕ್ಕೆ ಕಟ್ಟಿಕೊಂಡು 100 ಅಡಿ ಆಳದ ಪ್ರತಾಪವಿರುವ ನೇರವಾದ ಬಂಡೆಗಳ ಮೇಲಿಂದ ಕೆಳಗಿಳಿತಾರೆ. ಕೆಲವೊಮ್ಮೆ ಬರಿಗಾಲಿನಲ್ಲಿ ಬಂಡೆಗಳನ್ನು ಏರ್ತಾರೆ. ತಲೆಗೆ ಒಂದು ಬಟ್ಟೆಯನ್ನು ಸುತ್ತಕೊಂಡು ಜೇನುನೊಣಗಳ ದಾಳಿಯನ್ನು ಲೆಕ್ಕಿಸದೆ ಬಂಡೆಯ ಸಂದುಗಳಲ್ಲಿ ಅಡಗಿರುವ ಜೇನುಗೂಡನ್ನು ತಲುಪಿ ಅತ್ಯಂತ ನಾಜೂಕಾಗಿ ಜೇನುತುಪ್ಪವನ್ನು ಕತ್ತರಿಸಿ ಚೀಲಗಳಲ್ಲಿ ತುಂಬಿಕೊಂಡು ಬರ್ತಾರೆ. ಈ ಸಾಹಸಮಯ ದೃಶ್ಯಗಳನ್ನು ನೋಡೋದೇ ಒಂದು ರೋಮಾಂಚನಕಾರಿ ಅನುಭವ. ಹೀಗೆ ಪ್ರಾಣದ ಹಂಗು ತೊರೆದು ಸಂಗ್ರಹಿಸಿದ ಕಾಡು ಜೇನುತುಪ್ಪಕ್ಕೆ ಮಾರುಕಟ್ಟೆಯಲ್ಲಿ ಕಲ್ಪನೆಗೂ ಮೀರಿದ ಬೆಲೆ ಇದೆ. ಅಂತೂ ಜಗತ್ತಿನಲ್ಲಿಯೇ ಅತ್ಯಂತ ದುಬಾರಿ ಜೇನುತುಪ್ಪವನ್ನು ತಯಾರಿಸುವ ರಾಷ್ಟ್ರವಾಗಿ ಓಮಾನ್ ಗುರುತಿಸಿಕೊಂಡಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.